ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ವಿಶ್ವರೂಪ ದರ್ಶನವನ್ನು ಮಾಡಿಸಿ ಆದಮೇಲೆ ವಿಶ್ವರೂಪವನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯವಾಗದ ಅರ್ಜುನನು ಕೃಷ್ಣನ ಯಥಾರೂಪನ ತೋರಿಸು ಅಂತ ಕೇಳಿಕೊಳ್ತಾನೆ. ಕೃಷ್ಣನು ಅರ್ಜುನನ ಕೋರಿಕೆಯನ್ನು ಯಥಾವತ್ತಾಗಿ ಈಡೇರಿಸ್ಕೊಡ್ತಾನೆ. ಈ ರೀತಿಯಲ್ಲಿ ಅವರ ಮಾತುಕತೆಗಳು ನಡೀತಾ ಇರ್ತದೆ. ಮತ್ತು ಇಲ್ಲಿ ಅಹಂಭಾವವು ದ್ವೈತ ಭಾವವು ನಾಶವಾಗಿ ನಾನು ಅವನು ಎಂಬ ಎರಡೂ ಭಾವಗಳು ನನ್ನಲ್ಲಿಯೇ ಐಕ್ಯವಾಗಿ ನಾನೇ ಆಗಲು ಆ ಭಕ್ತನು ಸಹ ಮದ್ರೂಪನಾಗುವನು ಅಂತ ಇಲ್ಲಿ ಭಕ್ತಿಯ ವಿಚಾರವನ್ನು ಕೂಡ ಕೃಷ್ಣ ಮುಂದುವರಿಸಿ ಹೇಳ್ತಾನೆ. ಅಂದರೆ ನಾನು ಅವನು ಇವನು ಅನ್ನೋ ಎಲ್ಲ ಭೇದ ಭಾವಗಳು ಅಳೆದು ಹೋಗಿ ಸರ್ವರಲ್ಲಿಯೂ ಇರ್ತಕ್ಕಂಥವನು ಪರಮಾತ್ಮನೊಬ್ಬನೇ, ಆ ಪರಮಾತ್ಮ ಸ್ವರೂಪಿ ನಾನೇ ಅನ್ನುವ ಸತ್ಯವನ್ನು ತಿಳಿದಂಥವನು ಯಾರು ಜ್ಞಾನಿ ಇರ್ತಾನಲ್ಲ ಅವನೇ ನಿಜವಾದ ಭಕ್ತ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇರ್ತಾನೆ. ಸರ್ವಕರ್ಮವನ್ನು ನನ್ನ ಪ್ರೀತ್ಯರ್ಥವಾಗಿ ಆಚರಿಸುತ್ತಾ ಮತ್ತೊಂದನ್ನು ಪ್ರೇಮಿಸದೆ ಇಹಪರಲೋಕದ ಸರ್ವಭಾಗ್ಯವು ನಾನೇ ಎಂದರಿತು ಜೀವಿತವನ್ನು ಸಾರ್ಥಕ ಮಾಡಿಕೊಂಡವರು ನನ್ನ ಸ್ವರೂಪವೇ ಆಗುವರು. ನೋಡಿ, ಈ ಮಾತು ಸ್ವಲ್ಪ ಕಷ್ಟದ ಮಾತು. ಇದು ಏನು ಹೇಳ್ತಾ ಇದ್ದಾನೆ ಅಲ್ಲಿ ಪರಮಾತ್ಮ? ಏನು ಹೇಳ್ತಾ ಇದ್ದಾನೆ? ಸರ್ವಕರ್ಮವನ್ನು ನನ್ನ ಪ್ರೀತ್ಯರ್ಥವಾಗಿಯೇ ಆಚರಿಸುತ್ತಾ. ಇದು ನಿಷ್ಕಾಮ ಕರ್ಮದ ರಹಸ್ಯ. ಇದು ನಿಷ್ಕಾಮ ಕರ್ಮವನ್ನು ಹೇಗೆ ಮಾಡಬೇಕು ಅಂದರೆ, ಈಗ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಿಷ್ಕಾಮ ಕರ್ಮ ಹೇಗೆ ಮಾಡಬೇಕು ಅಂದರೆ, ನಾವುಗಳು ಒಂದು ದಾರಿಲಿ ಹೋಗ್ತಾ ಇರ್ತೀವಿ. ಯಾವುದೋ ಮಾರ್ಗ ಮಧ್ಯದಲ್ಲಿ ಒಂದು ಪಾಳು ಮಂಟಪ ಇರ್ತದೆ, ಎಲೆ ಕಸ ತರಗೆಲೆಗಳಿಂದ ಕೂಡಿರ್ತದೆ ಅಂತ ಇಟ್ಕೊಳ್ಳೋಣ. ನಾವು ನೋಡ್ಬಿಟ್ಟು ಯೋಚನೆ ಮಾಡ್ತೀವಿ. ಅಲ್ಲಿ ನಾವು ಕೂಡ ಅಲ್ಲಿ ರೆಸ್ಟ್ ತಗೊಳ್ಳಿಕ್ಕೆ, ಅಂದರೆ ಸ್ವಲ್ಪ ಆರಾಮ್ ಮಾಡ್ಕೊಳ್ಳಿಕ್ಕೆ ಅಂತ ಕೂತಿರ್ತೀವಿ. ನೋಡ್ತೀವಿ ಮಂಟಪ ಎಲ್ಲ ಈ ಕಸ ಕಡ್ಡಿಯಿಂದ ತುಂಬಿರ್ತದೆ. ನಾನು ಇಲ್ಲಿ ಬಂದು ಕೂತ್ಕೊಂಡಾಗ ಇದರಲ್ಲಿ ಕಸ ಕಡ್ಡಿ ತುಂಬಿದೆ, ಇದು ಸ್ವಚ್ಛವಾಗಿದ್ದರೆ ಸ್ವಲ್ಪ ಮಲ್ಕೋಬೋದಿತ್ತು. ನನಗೆ ಹಾಗೆ ಅನ್ನಿಸಿದ ಮೇಲೆ ನಾನೀಗ ಆ ಮಂಟಪವನ್ನು ಶುದ್ಧವಾಗಿ ಸ್ವಚ್ಛ ಮಾಡಿಬಿಡ್ಬೇಕು. ಯಾಕೆ? ನನ್ನಂತೆ ಇನ್ಯಾರಾದರೂ ಬಂದರೆ ಕೂತ್ಕೊಳ್ಳೋಕೋ ಮಲ್ಕೊಳ್ಳೋಕೋ ಆಗುತ್ತೆ ಅಂತ. ಇಲ್ಲಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲ. ಏನು, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಯಾರಾದರೂ ಅರಸ್ತಾರೇನೋ, ದೇವರು ಮೆಚ್ಕೊಳ್ತಾನೇನೋ, ಏನಾದರೂ ಫಲ ಬರುತ್ತೇನೋ, ಈ ಯಾವ ಭಾವನೆಯೂ ಇಲ್ಲದೆ ನಾನೀಗ ಬಂದು ಕೂತ್ಕೊಂಡಾಗ ಹೇಗೆ ಕೊಳಕಿತ್ತೋ, ನಾನು ಹೇಗೆ ಶುದ್ಧ ಮಾಡಿ ಕೂತ್ಕೊಂಡೋ ಮಲ್ಕೊಂಡೋ ಆ ರೀತಿಯಲ್ಲಿ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಇದು ಯಾರಿಗಾದರೂ ಆರಾಮಾಗಿ ರೆಸ್ಟ್ ತಗೊಳ್ಳಿಕ್ಕೆ, ಆಯಾಸ ಪರಿಹಾರಕ್ಕೆ ಜಾಗ ಚೆನ್ನಾಗಿದೆ ಅಂಥೇಳಿ ಆ ಸ್ಥಳವನ್ನು ಸ್ವಚ್ಛಗೊಳಿಸ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತಿದ್ದು ಹೊರಟೋಗ್ತೀವಿ. ಅದರಲ್ಲಿ ಯಾವುದೇ ಥರದ ಫಲದ ನಿರೀಕ್ಷೆ ಇರೋದಿಲ್ಲ. ಆಯಿತಾ? ಈ ಥರದಲ್ಲಿ ನಿಷ್ಕಾಮ ಭಾವವನ್ನು ಪ್ರತಿಯೊಂದರಲ್ಲಿಯೂ ನಾವು ಹೊಂದಬೇಕು. ಇದನ್ನೇ ಹೇಳ್ತಿರೋದು, ಸರ್ವಕರ್ಮವನ್ನು ನನ್ನ ಪ್ರೀತ್ಯರ್ಥವಾಗಿಯೇ ಆಚರಿಸುತ್ತಾ. ಪರಮಾತ್ಮ ನಾನೇನು ಮಾಡಿದ್ರು ನಿನಗೆ ಪ್ರೀತಿಯಾಗಲಿ, ಇದು ನಿನಗೆ ಅರ್ಪಿತವಾಗಲಿ ಅಂತ ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಸರ್ವಕರ್ಮವನ್ನು ಮಾಡಬೇಕು. ಈ ನಿಷ್ಕಾಮ ಕರ್ಮವನ್ನು ಮಾಡಬೇಕಾದ್ರೆ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಮನಸ್ಸಿನಲ್ಲಿ ಇಚ್ಛೆ ಇರಬಾರ್ದು, ಬಯಕೆಗಳಿರಬಾರ್ದು. ಅದಕ್ಕೆ ಹೇಳೋದು, ವಾಸನಾಕ್ಷಯವಾಗದೆ ನಿಷ್ಕಾಮ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವಾಸನಾಕ್ಷಯ ಆಗಬೇಕಾದ್ರೆ ನಾವು ನಿಷ್ಕಾಮ ಕರ್ಮವನ್ನು ಮಾಡಬೇಕಾದ್ರೆ ಅದಕ್ಕಾಗಿ ತರಬೇತಿಯನ್ನು ಮಾಡಬೇಕು. ಏನು ತರಬೇತಿ? ದಿನನಿತ್ಯ ಮನಸ್ಸಿನ ಇಚ್ಛೆ, ಭೋಗದ ಇಚ್ಛೆಯನ್ನು ನಾವು ಅಳಿಸಿ ಹಾಕಬೇಕು. ಆಗ ಮಾತ್ರ ನಿಷ್ಕಾಮ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ. ಈ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಏನಾಗುತ್ತೆ, ಯಾವುದೇ ಇಚ್ಛೆಯೂ ಇಲ್ಲದೇ ಇರೋದ್ರಿಂದ ಸಂಸ್ಕಾರವಾಗಿ ಬಂದಿರತಕ್ಕಂಥ ವಾಸನೆಗಳು ಪೂರ್ವಜನ್ಮದಿಂದ ಈ ಜನ್ಮದಿಂದಲೋ ಮಾಡಿದಂಥ ಆ ಭೋಗದ ಬಯಕೆಗಳು ಏನಿರ್ತಾವಲ್ಲ, ಹೆಚ್ಚು ಹಿಂಬಾಲಿಸಿ ನಮ್ಮ ಮನಸ್ಸಿನಲ್ಲಿ ಸ್ಮೃತಿ ಪಟಲದಲ್ಲಿ ಬಂದು ಹೋಗ್ತಾ ಇರ್ತದಲ್ಲ, ಈ ಬಯಕೆಗಳು, ಭೋಗದ ಬಯಕೆಗಳೇನಾಗುತ್ತೆ, ನಮಗೆ ವಾಸನಾ ರೂಪದಲ್ಲಿ ಬಹು ಜನ್ಮಗಳಿಂದಲೂ ಇರ್ತದೆ, ಈ ಜನ್ಮದಲ್ಲಿ ಇರ್ತದೆ. ಅದೆಲ್ಲವೂ ಕೂಡ ಹೊರಟು ಹೋಗುತ್ತೆ. ಯಾಕೆ? ನಮಗೆ ಅಲ್ಲಿ ಬಯಕೆನೇ ಇರೋದಿಲ್ವಲ್ಲ. ನಿಷ್ಕಾಮ ಬುದ್ಧಿಯಿಂದ ಸೇವೆ ಮಾಡೋದ್ರಿಂದ ವಾಸನ ಕ್ಷಯವಾಗುತ್ತೆ. ಆದರೆ ನಿಷ್ಕಾಮ ಬುದ್ಧಿಯಿಂದ ವಾಸನಾ ಕ್ಷಯ ಮಾಡ್ಕೊಳ್ಬೋದು, ಅಷ್ಟು ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದಕ್ಕೊಂದು ಉಪಾಯ ಏನು? ಇದಕ್ಕೊಂದು ಉಪಾಯ ಏನಪ್ಪ ಅಂದರೆ,
ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಬೆಂಗಳೂರು ಕೆಂಪಾಪುರ ಅಗ್ರಹಾರದಲ್ಲಿ ಅಲ್ಲಿ ಒಂದು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಮಠಾಲಯಂ ಅಂತ ಒಂದು ಸ್ಥಳ, ಅಲ್ಲಿ ಜೀವ ಸಮಾಧಿಯನ್ನು ಪಡ್ಕೊಂಡಿದ್ದಾರೆ ಅವರು ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಅನ್ನುವಂತಹ 2 ಗ್ರಂಥಗಳನ್ನ ಬರೆದಿದ್ದಾರೆ. ತಮಿಳು, ತೆಲುಗು, ಕನ್ನಡ, ಇಂಗ್ಲಿಷ್ 4 ಭಾಷೆಗಳಲ್ಲಿ ಲಭ್ಯ ಇದೆ ಗ್ರಂಥ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ವಾಸನಾ ಕ್ಷಯವಾಗಲಿಕ್ಕೆ, ವಾಸನೆ ಅಂದ್ರೇನು, ವಾಸನಾ ಕ್ಷಯವಾಗುವ ಬಗೆ ಹೇಗೆ ಅನ್ನೋ ವಿಚಾರವಾಗಿ, ಮನಸ್ಸು ಅಂದ್ರೇನು, ಮನಸ್ಸು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಮನಸ್ಸಿನ ಮೂಲ ಯಾವುದು, ಮನಸ್ಸಿನ ಮೂಲವನ್ನು ಸುಟ್ಟಾಕುವುದು ಹೇಗೆ, ಜನ್ಮರಾಹಿತ್ಯವನ್ನು ಉಂಟು ಮಾಡಿಕೊಳ್ಳುವುದು ಹೇಗೆ, ಈ ಎಲ್ಲವನ್ನು ಸಾಧನಾ ಮುಖಾಂತರ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಆ ಗ್ರಂಥವನ್ನು ಪರಿಶೀಲನೆ ಮಾಡಿ ತಿಳಿದವರಿಂದ ತರಬೇತಿಯನ್ನು ಪಡೆದು ಸಾಧನೆಯನ್ನು ಮಾಡಿದ್ದೇ ಆದರೆ ಇವೆಲ್ಲವನ್ನು ಸುಲಭವಾಗಿ ಸುಧಾರಿಸ್ಕೊಳ್ಬೋದು. ಉದಾಹರಣೆಗೆ ಹೇಗಪ್ಪ ಅಂದರೆ, ಈಗ ನಮ್ಮ ನಾಭಿಯಲ್ಲಿ ನಮ್ಮ ಕುಂಡಲಿನಿ ಅಂತ ಏನು ಕರೀತಾರಲ್ಲ, ನಮ್ಮ ಆಯಸ್ಸು ಬಂದು 3.5 ಸುತ್ತು ಕುಂಡಲಿನಿ ರೂಪದಲ್ಲಿ ನಮ್ಮ ಆಯು ಪ್ರಮಾಣ ಸುತ್ತಕೊಂಡಿರ್ತದೆ. ಶ್ವಾಸಗಳು ನಮಗೆ ಈ ಜನ್ಮದಲ್ಲಿ ಇಷ್ಟು ಆಯು ಪ್ರಮಾಣ ಅಂದರೆ ಆ ಆಯು ಪ್ರಮಾಣ 3.5 ಸುತ್ತು ಕುಂಡಲಿನಿ ರೂಪದಲ್ಲಿ ಸುತ್ತಕೊಂಡಿರ್ತದೆ. ಆ ಶ್ವಾಸಗಳು ಇಂತಿಂಥ ಟೈಮ್ಗೆ ಇಷ್ಟಿಷ್ಟು ಬಗೆಯಲ್ಲಿ ಖರ್ಚಾಗಬೇಕು ಅಂತ ಲೆಕ್ಕಾಚಾರ ಇರ್ತದೆ. ಒಂದು ದಿನಕ್ಕೆ 21,600 ಶ್ವಾಸಗಳು 24 ಗಂಟೆಗೆ ಖರ್ಚಾಗಬೇಕು ಅಂತ ಎಲ್ಲರಿಗೂ ಇರೋದು. ಅದನ್ನು ಮಾತಾಡುವಾಗ ಜಾಸ್ತಿ ಖರ್ಚಾಗುತ್ತೆ, ಓಡುವಾಗ ಇನ್ನೂ ಜಾಸ್ತಿ ಖರ್ಚಾಗುತ್ತೆ, ಮಲಗಿ ಉಸಿರಾಡುವಾಗ ಇನ್ನೂ ಜಾಸ್ತಿ ಖರ್ಚಾಗುತ್ತೆ, ಕೆಲಸ ಮಾಡುವಾಗಲೂ ಹೆಚ್ಚು ಖರ್ಚಾಗುತ್ತೆ. ಇದೆಲ್ಲ ಲೆಕ್ಕಾಚಾರ ಉಂಟು. ಅದರಲ್ಲಿ ನೀವು ಆ ಗ್ರಂಥವನ್ನು ಪರಾಮರ್ಶೆ ಮಾಡಿ ನೋಡುವಾಗ ನಿಮ್ಗೆ ಅದರ ಲೆಕ್ಕ ಸಿಗುತ್ತೆ, ಅನುಭವಕ್ಕೆ ಬರುತ್ತೆ. ಈ ಶ್ವಾಸವನ್ನು ನಾವು ಉಸಿರಾಡುವಾಗ ಈ ಆಯು ಪ್ರಮಾಣವಾಗಿರ್ತಕ್ಕಂಥ ಈ ಶ್ವಾಸ ಏನಿದೆಯಲ್ಲ, ಇದು ಉತ್ಪತ್ತಿ ಆಗುವ ಜೊತೆಯಲ್ಲಿಯೇ ಅದರ ವೇಗಕ್ಕೆ ಅದು ಮನಸ್ಸಾಗಿ ಬದಲಾಗುತ್ತೆ. ಆ ಪ್ರಾಣವಾಯು ಉಸಿರಾಟದ ಪ್ರಕ್ರಿಯೆ ನಡೆಯುವಾಗ ಅದರ ವೇಗಕ್ಕೆ ಆ ಫೋರ್ಸ್ ಇದೆಯಲ್ಲ, ಅದು ಮನಸ್ಸಾಗಿ ಪರಿವರ್ತನೆಯನ್ನು ಹೊಂದುತ್ತದೆ. ಆ ಮನಸ್ಸಿನ ಜೊತೆಯಲ್ಲಿ ಕೋರಿಕೆಗಳು, ಸಂಕಲ್ಪಗಳು ಉತ್ಪತ್ತಿಯಾಗುತ್ತೆ. ಆ ಸಂಕಲ್ಪಗಳು ಲೌಕಿಕ ಪ್ರಪಂಚದ ಭೋಗದ ಇಚ್ಛೆಗಳನ್ನ ಒತ್ತುಕೊಂಡು ಬರ್ತಾ ಇರ್ತದೆ. ಸಂಕಲ್ಪಗಳು ಅನೇಕ ರೀತಿಯಲ್ಲಿ ಹಳೆಯದು ಹೊಸದು ಎಲ್ಲವನ್ನು ಒತ್ಕೊಂಡು ಬರ್ತಾ ಇರ್ತದೆ. ಯಾವುದರ ಭೋಗದ ಇಚ್ಛೆ ನಮಗೆ ಜಾಸ್ತಿ ಆಗುತ್ತೋ ಅದು ಹಿಂದಿನಿಂದಲೂ ಬಂದಿರ್ತದೆ, ಮತ್ತು ಈ ಜನ್ಮದಲ್ಲಿ ಅದು ರಿಪೀಟ್ ಆಗಿ ಮತ್ತೆ ಇನ್ನಷ್ಟು ಹೆಚ್ಚು ಪುಷ್ಟಿಯನ್ನು ಪಡೆದುಕೊಳ್ತದೆ. ಅದು ಈಗ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಆಸಕ್ತಿ ಇರ್ತದೆ, ಒಂದೊಂದು ಭೋಗದ ಇಚ್ಛೆಯಲ್ಲಿ ಆಸಕ್ತಿ ಇರ್ತದೆ, ಅದು ಇಲ್ಲಿ ಪುನರಾವರ್ತಿ ಆಗುತ್ತೆ. ಇದು ಸಂಸ್ಕಾರವಾಗಿ ಕೂಡ ಬದಲಾಗುತ್ತೆ. ಒಬ್ಬರಿಗೆ ಹೆಣ್ಣಿನ ಮೇಲೆ ಆಸೆ ಇರ್ತದೆ, ಒಬ್ಬರಿಗೆ ಮಣ್ಣಿನ ಮೇಲೆ ಆಸೆ ಇರ್ತದೆ, ಒಬ್ಬರಿಗೆ ಈ ಥರ ಭೋಗಗಳ ಮೇಲೆ ಆಸೆ ಇರ್ತದೆ, ಒಬ್ಬರಿಗೆ ತಿಂಡಿ ತೀರ್ಥಗಳ ಮೇಲೆ ಆಸೆ ಇರ್ತದೆ, ಒಬ್ಬರಿಗೆ ಸಾಹಸ ವೃತ್ತಿಗಳ ಮೇಲೆ ಆಸೆ ಇರ್ತದೆ. ಅನೇಕ ರೀತಿಯಲ್ಲಿ ಅನೇಕ ಸಾಧನೆಗಳನ್ನ ಮಾಡಬೇಕು ಅಂತ ಆಸೆ ಇರ್ತದೆ. ಒಂದೊಂದು ಬಗೆಯಲ್ಲಿ ಆಸೆಗಳಿರ್ತದೆ. ಅದರಲ್ಲಿ ಹೆಚ್ಚು ಆಸಕ್ತಿಯನ್ನು ಕೂಡ ಹೊಂದಿರ್ತಾರೆ. ಅದು ಬಹುಜನ್ಮಗಳಲ್ಲಿ ಹಾಗೆ ಮುಂದುವರೆದು ಬಂದಿರ್ತದೆ. ಎಲ್ಲವನ್ನೂ ಮಾಡ್ತಾರೆ. ಪ್ರತ್ಯೇಕವಾಗಿ ಯಾವುದೋ ಒಂದು ವಿಚಾರದಲ್ಲಿ, ಯಾವುದೋ ಒಂದಷ್ಟು ವಿಚಾರಗಳಲ್ಲಿ ಇವರು ಪ್ರತ್ಯೇಕ ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಅದಕ್ಕಾಗಿ ತುಡಿತಾ ಇರ್ತಾರೆ. ಇದು ಜನ್ಮದಿಂದಲೂ ಮುಂದುವರ್ಕೊಂಡು ಬಂದಿದ್ದಲ್ಲಿ ಈ ಜನ್ಮದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಅದಕ್ಕಾಗಿಯೇ ಅವರು ಶ್ರಮಿಸುವಂಥದ್ದನ್ನ ನೋಡಿರ್ತೀವಿ. ಇದನ್ನು ವಾಸನೆ ಅಂತ ಕರಿತೀವಿ. ಇದು ಕ್ಷಯವಾಗಬೇಕು ಅಂದರೆ ಏನು, ಅದು ಇಲ್ಲವಾಗಬೇಕು. ಅದು ಇಲ್ಲವಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಿಷ್ಕಾಮ ಕರ್ಮ ಮಾಡ್ತಾ ಬಂದರೆ ಅದು ಹೋಗುತ್ತೆ. ಆದರೆ ಏಕಾಏಕಿ ನಿಷ್ಕಾಮ ಕರ್ಮವನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗೇನಾಗುತ್ತೆ, ಈ ಸಂಕಲ್ಪಗಳು ಹುಟ್ಟುವುದು ಎಲ್ಲಿಂದ, ಮನಸ್ಸಿನ ಜೊತೆಯಲ್ಲಿ. ಮನಸ್ಸು ಹುಟ್ಟೋದು ಎಲ್ಲಿಂದ, ಉಸಿರಾಟದ ಜೊತೆಯಲ್ಲಿ. ಈ ಉಸಿರಾಟವನ್ನು ಕುಂಭಕ ಪ್ರಾಣಾಯಾಮ ಎಂಬುವ ಒಂದು ನಿಯಮಿತವಾದ ಆ ಯೋಗಾಭ್ಯಾಸ, ಬ್ರಹ್ಮವಿದ್ಯೆ ಅಂತಲೂ ಕೂಡ ಕರೀತಾರೆ ಅದನ್ನು. ಆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವುದರ ಮುಖಾಂತರ ಉಸಿರಾಟವನ್ನು ದಿನನಿತ್ಯ ಅಭ್ಯಾಸ ಮಾಡಿ ನಿಯಂತ್ರಣಕ್ಕೆ ತಂದಿದ್ದೆ ಆದರೆ ಆಗೇನಾಗುತ್ತೆ, ಈ ಕಾಳಿಂಗ ಸರ್ಪವನ್ನು ಬುಟ್ಟಿಯಲ್ಲಿಟ್ಟು ಆವಾಡಿಗ ಪಳಗಿಸಿ ದಿನನಿತ್ಯ ಅದನ್ನು ಬುಟ್ಟಿ ಮುಚ್ಚಳ ತೆಗೆಯೋದು ಮುಚ್ಚೋದು ಮಾಡಿ ಹೇಗೆ ಅದನ್ನು ಪಳಗಿಸ್ತಾನೋ ಆ ರೀತಿಯಲ್ಲಿ ಈ ಉಸಿರಾಟದ ಕ್ರಮವನ್ನು ಅನುಸರಿಸಿ ಪ್ರಾಣಾಯಾಮವನ್ನು ಮಾಡಿದ್ದೆ ಆದರೆ ಉಸಿರಾಟ ನಿಯಂತ್ರಣಕ್ಕೆ ಬರುತ್ತೆ, ಮನಸ್ಸು ಲಯವಾಗುತ್ತೆ, ಮನಸ್ಸಿನ ಜೊತೆಯಲ್ಲಿ ಸಂಕಲ್ಪವೂ ಆಗುತ್ತೆ. ಅದರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಯೋಗಾಗ್ನಿ ಉತ್ಪತ್ತಿ ಆಗುತ್ತೆ. ಕುಂಭಕ ಪ್ರಾಣಾಯಾಮ ಮಾಡೋದ್ರಿಂದ ಯೋಗಾಗ್ನಿ ಉತ್ಪತ್ತಿ ಆಗುತ್ತೆ. ನಾಭಿಯಲ್ಲಿ ಶರೀರವನ್ನೆಲ್ಲ ವ್ಯಾಪಿಸ್ತದೆ. ಅದು ಶರೀರವನ್ನು ಶುದ್ಧಿಗೊಳಿಸುವುದರ ಜೊತೆಗೆ
ನಮ್ಮ ಈ ಪೂರ್ವಾರ್ಜಿತ ಕರ್ಮಫಲಗಳನ್ನು ಸುಟ್ಟಾಕೋದ್ರ ಜೊತೆಗೆ ವಾಸನೆಯನ್ನು ಕೂಡ ಕ್ಷಯ ಮಾಡ್ತದೆ. ವಾಸನಾ ಕ್ಷಯವಾಗುವುದು ಅಲ್ಲಿ. ಮನಸ್ಸೇ ಲಯವಾಯಿತು ಅಂದರೆ ಮನಸ್ಸಿನಲ್ಲಿ ಅಡಗಿರ್ತಕ್ಕಂಥ ವಾಸನೆಗಳು ಕ್ಷಯವಾಗಿ ಹೋಯ್ತವೆ. ಆಗೇನಾಗುತ್ತೆ, ಇಂದ್ರಿಯಗಳು ಆಕ್ಟಿವೇಟ್ ಆಗಿರ್ತವೆ, ಚಟುವಟಿಕೆಯಿಂದ ಕೂಡಿರ್ತವೆ. ಆದರೆ ಯಾವುದೇ ಸುಖ ಭೋಗಗಳ ಅಪೇಕ್ಷೆ ಅದರಲ್ಲಿ ಇರುವುದಿಲ್ಲ. ಯಾವುದೇ ಸುಖ ಭೋಗದ ಅಪೇಕ್ಷೆ ಆ ಇಂದ್ರಿಯಗಳಲ್ಲಿ ಇರೋದಿಲ್ಲ. ಅವು ಕೇವಲ ಚಟುವಟಿಕೆಯಿಂದ ಮಾತ್ರ ಕೂಡಿರ್ತವೆ ಅಷ್ಟೇ. ಭೋಗದ ಇಚ್ಛೆ ಮನಸ್ಸಿನಲ್ಲೇ ಇರೋದಿಲ್ಲ. ಅದರಿಂದ ಇಂದ್ರಿಯಗಳು ಕೂಡ ಅದಕ್ಕಾಗಿ ತೊರೆಯೋದಿಲ್ಲ. ಹೀಗೆ ವಾಸನಾ ಕ್ಷಯವಾಗುತ್ತೆ. ಅಂಥವನು ಯಾವುದೇ ವಾಸನೆಗಳಿಲ್ಲದೆ ತನ್ನ ಸ್ವಸ್ವರೂಪದ ಅನುಸಂಧಾನದಲ್ಲಿ ಮಗ್ನನಾಗ್ತಾನೆ. ವಾಸನಾ ಕ್ಷಯವಾಗುವುದು ಹೀಗೆ. ಇದು ಸುಲಭವಾದ ಮಾರ್ಗ. ಭಕ್ತಿಯಲ್ಲಿ ಬಂದಾಗಲೂ ಕೂಡ ವಾಸನಾ ಕ್ಷಯವಾಗುತ್ತೆ. ಯಾವಾಗ ಪರಮಾತ್ಮನೆಂಬುವನು ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ, ಆ ಪರಮಾತ್ಮನೇ ನಾನು ಅಂತ ಬಂದಾಗಲೂ ಕೂಡ ಆಗುತ್ತೆ. ಆದರೆ ಆ ಜ್ಞಾನವಾಗಲಿ ನಿಷ್ಕಾಮ ಕರ್ಮವಾಗಲಿ ಮೈಗೂಡಬೇಕಾದ್ರೆ, ನಮ್ಮಲ್ಲಿ ಅಳವಡಬೇಕಾದ್ರೆ ಈ ಕುಂಭಕ ಪ್ರಾಣಾಯಾಮ ಅಂತಕ್ಕಂಥ ವಿದ್ಯೆ ಒಂದೇ ಸರಿಯಾದ ಪರಿಣಾಮಕಾರಿಯಾದ ದಾರಿ. ಅದನ್ನು ಮಾಡಲಿಕ್ಕಾಗದೇ ಇದ್ದವರು ಭಕ್ತಿ ಮಾರ್ಗವನ್ನು, ಶರಣಾಗತಿ ಭಾವವನ್ನು ಅನುಸರಿಸಿದ್ರೆ ಸಾಧ್ಯ ಆಗುತ್ತೆ. ವಾಸನಾ ಕ್ಷಯವಾದರೆ ಇಷ್ಟೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಸರ್ವಕರ್ಮವನ್ನು ನನ್ನ ಪ್ರೀತ್ಯರ್ಥವಾಗಿ ಆಚರಿಸುತ್ತಾ ಮತ್ತೊಂದನ್ನು ಪ್ರೇಮಿಸದೆ, ಮತ್ತೊಂದನ್ನು ನಾವು ಪ್ರೇಮಿಸ್ತಾ ಇರಬೇಕಾದ್ರೆ ಪರಮಾತ್ಮನೇ ನೀನೇ ನನಗೆ ಸಕಲವು ಅಂತ ಹೇಳಬೇಕು. ರಾಮಕೃಷ್ಣ ಪರಮಹಂಸರು ಅದನ್ನು ಜೀವಿತಾವಧಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಾನೇ ಎಂದರಿತು ಜೀವಿತವನ್ನು ಸಾರ್ಥಕ ಮಾಡಿಕೊಂಡವರು ನನ್ನ ಸ್ವರೂಪವೇ ಆಗುವರು. ಖಂಡಿತವಾಗಿಯೂ ಜೀವಾತ್ಮನನ್ನು ಮರೆತವರ ದೃಷ್ಟಿಯಲ್ಲಿ ನಾನೇ ಸರ್ವವ್ಯಾಪಿ ಎಂದು ತಿಳಿಯುವವರಾಗು. ಯಾರು ತಮ್ಮ ಮನಸ್ಸಿನಲ್ಲಿ ವೈರಭಾವಕ್ಕೆ ಲೇಷವಾದರೂ ಸ್ಥಳ ಕೊಡದೆ ಸರ್ವವನ್ನು ಸಮಬುದ್ಧಿಯಿಂದ ನೋಡುವರೋ ಆ ಭಕ್ತರು ಕಫ ಪಿತ್ತ ವಾತವೆಂಬ ತ್ರಿಧಾತುವಿನ ಈ ಜಡ ಶರೀರವು ನಶಿಸಿದಾಗಲೂ ನನ್ನೊಡನೆ ಸೇರಿ ಐಕ್ಯವಾಗುವರು. ಎಂತೆಂಥ ರಹಸ್ಯಗಳು ಹೇಳ್ತಾ ಇದ್ದಾರೆ ನೋಡಿ. ಸಮಯವೇ ಸಾಲದಿಲ್ಲ ಇದ್ರ ವಿಸ್ತರಣೆ ಮಾಡೋಕ್ಕೆ. ಯಾರು ಸರ್ವವನ್ನು ಸಮಬುದ್ಧಿಯಿಂದ ನೋಡುವರೋ ಆ ಭಕ್ತರು ಕಫ ಪಿತ್ತ ವಾತವೆಂಬ ತ್ರಿಧಾತುವಿನ ಈ ಜಡ ಶರೀರವು ನಶಿಸಿದಾಗಲೂ ನನ್ನೊಡನೆ ಐಕ್ಯವಾಗುವರು ಅಂತ ಹೇಳ್ತಾ ಇದ್ದಾರೆ. ಈ ವಾತ ಪಿತ್ತ ಕಫದ ಬಗ್ಗೆ ಮುಂದಿನ ಆಡಿಯೋದಲ್ಲಿ ಮಾತಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್